ನನಗೇನು ನಾ ಮಾತಾಡವನೇ, ಜನರಿಗೆ ಅನ್ಯಾಯ ಆದಾಗ ಮಾತಾಡವನೇ, ನಾ ಪ್ರತಿಭಟನೆ ಮಾಡವನೇ. ನನಗೇನು ಯಾರ್ದು ನಾನು ನೋಡ್ರಿ ಇಂಥ ಕೈಕಾಲು ಹಿಡಿದು ಇದು ಮಾಡಿ ನಾನು ಮುಖ್ಯಮಂತ್ರಿ ಆಗೋವಲ್ಲ. ಜನ ನೇರವಾಗಿಯೇ ಮಾತಾಡವನೇ. ನನಗೆ ಲೈಕ್ ಮಾಡುವಂಥ ಜನ ಇಷ್ಟದಾರ, ನೀವು ಹೋಗ್ರಿ, ನೀವು ಹಿಂಗೆ ಇರಿ ಅತ್ತಾರ್ರಿ. ಮಂಡ್ಯದಾಗ ಹೋಗಿ ಎಲ್ಲರೂ ಒಂದು ಹೋಟೆಲ್ದಾಗ ಚಾ ಕುಡ್ಲಿಕ್ಕತ್ತಂದ್ರೆ ನೀವು ಎತ್ನಾಳಲ್ಲ ಸರ್ ನೀವು ಹಿಂಗೆ ರೀ, ಏನೂ ಚೇಂಜ್ ಆಗಬಾರ್ದು. ನೀವು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅತ್ತಾರ. ಯಾರು ಪಾಪ ಮುಗ್ಧ ಅವರು ಹೋಟೆಲ್ಗೆ ಚಾ ಕುಡ್ಲಿಕ್ಕೆ ಬಂದಿರ್ತಾರೆ, ನಾನು ಅಲ್ಲಿ ಹೋಗಿರ್ತೇನೆ. ಅದಕ್ಕೆ ನಾನು ಹೇಳೋದೇನಂದ್ರೆ, ಯಾವುದೇ ಒಂದು ವ್ಯಕ್ತಿನ ತುಳಿಲಿಕ್ಕೆ ಮುಗಿಸ್ಲಿಕ್ಕೆ ಆಗೋದಿಲ್ಲ ರಾಜಕಾರಣದಾಗ. ನಾನು ಮುಗಿದಿತ್ತಲ್ರಿ, ಸೋತೆ, ದೇವ್ರ ಪ್ರಿಯಾಗ ಸೋತೆ, ಬಿಜಾಪುರನಾಗ ಸೋತೆ, ಮತ್ತು MLC ಆದಿಲ್ಲ. ಮತ್ತೀಗ ನೋಡಕತ್ರಿ 2028 ತನಕ ನಿಮ್ಮ ಡಿಸ್ಕಷನ್ ಪೆನಲ್ಗಳೇ ಚೇಂಜ್ ಆಗ್ತಾವೆ. ಒಟ್ಟು ನಾನು ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೇನೆ. ಆಗದೇ ಇದ್ರೆ MLA ಅಂತೂ ಇದ್ದೇ ಇರ್ತೀನಿ. ಮಂತ್ರಿ ಆಗೋದಿಲ್ಲ, ಯಾರ ಕೈ ಆಗೋದು. ನಾನು ಯಡಿಯೂರಪ್ಪನ ತೆಳಗೆ ಯಾಕೆ ಮಂತ್ರಿ ಆಗಲಿಲ್ಲ ಗೊತ್ತೈತಾನೆ, ಇವತ್ತು ಸತ್ಯ ಹೇಳ್ತೇನೆ. ಇಂಥ ಭ್ರಷ್ಟ ಮುಖ್ಯಮಂತ್ರಿ ಕೈಗೆ ನಾ ಆಗಬಾರ್ದತ್ತೇಳಿ. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಸಚಿವ ಸಂಪುಟದಲ್ಲಿತ್ತವ. ಆ ಲೆವೆಲ್ದ ಮನುಷ್ಯ ಬರ್ತಾನೆ. ನಾ ಬೊಮ್ಮಾಯಿ ರಗಡ್ ಸಲ ಹೇಳಿದ್ರು ನಿಮ್ಮನ್ನು ಮಾಡ್ತೀನಿ, ನಾ ಬೇಡ ಅಂತ ಹೇಳಿದೆ. ನನಗೆ ಬರೀ ಬಿಜಾಪುರ ಸಿಟಿ ರೊಕ್ಕ ಕೊಡಿ, ಡೆವಲಪ್ಮೆಂಟ್ ಸಾಕು. ಅದಕ್ಕೆ ಹಿಂಗೆ ಬಿಜಾಪುರ ಸಿಟಿ ಡೆವಲಪ್ ಆಯ್ತಿಲ್ಲ, ಬರೀ ಮಂತ್ರಿ ಆದ್ರೆ ಏನು. ಮತ್ತು ಅದು ಗುಟ್ಟದ ಕಾರ ಈಗ ಅಡ್ಡಾಡ್ತಾವೆ ನೋಡ್ರಿ, ಖಾಲಿ ಯಾರು ಅದರಿಂದ ಒಂದು ಪೊಲೀಸ್ ಇರೋದಿಲ್ಲ. ಮಂತ್ರಿಗಳು ಎಷ್ಟೋ ಮಂದಿ ಆಗ್ಯಾರಲ್ಲ ಬಿಜಾಪುರನಾಗ. ಸುಮ್ಮನೆ ಇಲ್ಲೇ ಶೇಂಗಾ ತಿನ್ಕೋತ ಅಡ್ಡಾಡಿರ್ತಾವೆ ಬಸ್ ಸ್ಟ್ಯಾಂಡ್ನಾಗ.